ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ಒಂದು ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೇನೆ. ಆ್ಯಂಡ್ ನಾನಿವತ್ತು ಬಂದಿರೋದು ನನ್ನ ಚಿಕ್ಕಮ್ಮನ ಮನೆಗೆ, ಅದೇ ಶಂಭೂರಿಗೆ. ಆ್ಯಂಡ್ ಇಲ್ಲಿ ಫುಲ್ ತೋಟ ಆ್ಯಂಡ್ ನಾವೀಗ ಬಂದಿರುವ ದಾರಿ ನೀವು ನೋಡಿರ್ಬೋದು. ಫುಲ್ ತೋಟದ ದಾರಿಯಿಂದ ನಾವು ಬಂದಿದ್ದೇವೆ. ನನ್ನ ಬ್ಯಾಕ್ ಸೈಡ್ ಏನು ಕಾಣಿಸ್ತಿದೆಯಾ, ಇದು ವೆಹಿಕಲ್ ಬರುವಂಥ ದಾರಿ. ಸೊ ವೆಹಿಕಲ್ಸ್ ಎಲ್ಲ ಬರೋದಾದರೆ ಈ ದಾರಿಯಿಂದ ಬರ್ತಾರೆ. ಇನ್ ಕೇಸ್ ನೀವು ನಡ್ಕೊಂಡು ಬರ್ತೀರಂತಾದರೆ ತೋಟದ ದಾರಿಯಿಂದ ಕೂಡ ಬರ್ಬೋದು. ಸೊ ಇವರು ಆ್ಯಕ್ಚುಲಿ ತುಂಬ ಕೃಷಿಯೆಲ್ಲ ಮಾಡ್ತಾರೆ. ಆ್ಯಂಡ್ ಯಾವುದೆಲ್ಲ ಕೃಷಿ ಇದೆ, ಏನೇನು ಕೃಷಿ ಮಾಡ್ತಾರೆ ಅಂತ ಹೇಳಿ ಈ ಒಂದು ವ್ಲಾಗಲ್ಲಿ ನೀವು ನೋಡಿ. ಫಸ್ಟ್ ನಾವು ನಿಮಗೆ ತೋರಿಸುವಂಥದ್ದು ಈ ಮಲ್ಲಿಗೆ ಕೃಷಿ. ಆ್ಯಂಡ್ ಈ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಫಸ್ಟ್ ನಿಮಗೆ ಮಲ್ಲಿಗೆ ಗಿಡಗಳು ಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಇಷ್ಟೆಲ್ಲ ಗಿಡಗಳು ಏನು ಕಾಣಿಸಿದೆ ಎಲ್ಲ ಮಲ್ಲಿಗೆ ಗಿಡಗಳು. ಇವರೇ ಈ ಒಂದು ಗಿಡಗಳನ್ನೆಲ್ಲ ಬೆಳೆಸಿ ಆ್ಯಂಡ್ ಬೇಕಿದ್ದನ್ನು ಸೇಲ್ ಕೂಡ ಅವರೇ ಮಾಡ್ತಾರೆ. ನೀವು ಬ್ಯಾಕ್ ಸೈಡ್ ಕೂಡ ನೋಡಿರ್ಬೋದು, ಅದನ್ನೆಲ್ಲ ತುಂಬ ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ಅವರು ಅದನ್ನು ಬೆಳೆಸಿ ಸೇಲ್ ಮಾಡಿದ್ದಾರೆ. ಆ್ಯಂಡ್ ಈಗ ಇದು ಕೇವಲ ಉಳಿದಂಥ ಗಿಡಗಳು ಮಾತ್ರ. ಈಗ ಇದು ಸ್ಟಾರ್ಟಿಂಗ್ ಮಾತ್ರ ಹೀಗೆ ಅಂತ ಹೇಳಿದರೆ, ಈಗ ಇದು ಸೇಲಿಗೆ ಇಟ್ಟಂಥದ್ದಲ್ಲ, ಇದು ಬೆಳೆಸಲಿಕ್ಕೆ ಈಗ ಇಟ್ಟದ್ದು. ಸೇಲಿಗೆ ಕೊಡುವಂಥ ಗಿಡಗಳೆಲ್ಲ ಇಲ್ಲಿವೆ ನೋಡಿ. ಸೊ ಇದೆಲ್ಲ ಸೇಲಿಗೆ ಕೊಡುವಂಥ ಗಿಡ. ಉಳಿದಿದೆ ಇಷ್ಟು. ನಾವು ಒಂದ್ಸಲ ಗಿಡಗಳನ್ನು ಹಾಕಿ 4 ತಿಂಗಳ ನಂತರ ಅದನ್ನು ಸೇಲ್ ಮಾಡ್ತೇವೆ. ಒಂದು ಸಲಕ್ಕೆ 100 ಗಿಡ ಹಾಕಿ ಇಡ್ತೇವೆ. ಅದು ಸಾಧಾರಣ ಈಗ ಸೇಲ್ ಆಗಿ ಇಷ್ಟು ಉಳಿದಿದೆ. ಕೇವಲ ಒಂದು 14 ಗಿಡ ಉಳಿದಿದೆ. 100 ಗಿಡಗಳನ್ನು ಹಾಕಿಟ್ಟಿದೆ. ಈಗ ನೀವು ಟೋಟಲ್ ಎಷ್ಟು ಸೇಲ್ ಮಾಡಿದ್ದೀರಿ ಇಷ್ಟರ ತನಕ? ಒಂದು 500 ಗಿಡಗಳನ್ನು ನಾನು ಸೇಲ್ ಮಾಡಿದ್ದೇನೆ. ಒಂದು ಕಡೆ ಕೊಂಡೋಗುವಾಗ ಒಬ್ಬೊಬ್ರು ಒಂದು 30, 25, 10 ಗಿಡ ಹಾಗೆಲ್ಲ ಕೊಂಡೋಗ್ತಾರೆ. ಕೆಲವು ಮನೆಗಳಲ್ಲಿ 2 ಗಿಡಗಳನ್ನೆಲ್ಲ ಕೊಂಡೋಗ್ತಾರೆ. ನಿಮ್ಗೆ ಇದನ್ನ ಬೆಳೆಸಲಿಕ್ಕೆ ಪ್ಲಾನ್ ಹೇಗೆ ಬಂತು ಅಂತ ಹೇಳಿದ್ರೆ, ನಿಮ್ಗೆ ಯಾಕೆ ಇದನ್ನ ಬೆಳೆಸಬೇಕು ಅಂತ ಅನಿಸ್ತು? ನಾವು ಒಂದ್ಸಲ ನಮಗೆ ಮಲ್ಲಿಗೆ ಗಿಡ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ನಮಗೆ CODP ಸಂಸ್ಥೆಯಿಂದ ಒಂದು 10 ಗಿಡಗಳನ್ನು ಸ್ವಸಹಾಯ ಸಂಘಕ್ಕೆ ಕೊಟ್ಟಿದ್ದರು. ಅದರಲ್ಲಿ ಬೆಳೆಸಿ ನಾವು ಅದನ್ನು ಕೃಷಿ ಮಾಡಬೇಕಂತ ನಾವು ಅದನ್ನು ಮಾಡಲಿಲ್ಲ, ಒಟ್ಟರಾಶಿಗೆ ನೆಟ್ಟು ಬಿಟ್ಟದ್ದು. ಅದರಲ್ಲಿ ಒಂದು ಕೊಟ್ಟು ನಮಗೆ ಒಂದು 10 ವರ್ಷ ಕಳೆದಿದೆ. ಆದರೂ ಅದು ತನ್ನಷ್ಟಕ್ಕೆ ಬೆಳೀತಾ ಇತ್ತು. 2 ಗಿಡಗಳು ಮಾತ್ರ ಉಳಿದವು ಕೊನೆಗೆ. ನಂತರ ಒಂದು 5 ವರ್ಷದ ಮುಂಚೆ ನಾವು ಆ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಅದನ್ನು ನೆಡುವ ಇದನ್ನು ಆಸೆ ಆಯಿತು. ನಂತರ ಈ 2 ಗಿಡದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಲ್ಲಿಗೆ ಕೊಯ್ಬೇಕು, ಕೊಡಬೇಕು, ಮಾರ್ಕೆಟಿಂಗ್ ಮಾಡಬೇಕಾದ್ರೆ ತುಂಬ ಗಿಡ ಬೇಕು. ಅದಕ್ಕೆ ನಾವು ನರ್ಸರಿಗೆ ಹೋಗಿ ಒಂದು 25 ಗಿಡಗಳನ್ನು ಪರ್ಚೇಸ್ ಮಾಡಿ ಬಂದೆವು. ಆ ಗಿಡಗಳು ಚೆನ್ನಾಗಿರಲಿಲ್ಲ. ಆ ಗಿಡಗಳನ್ನು ನೋಡಿ ನಾವು ನೆಟ್ಟು ಇಷ್ಟು ದೊಡ್ಡದು ಮಾಡಿದ್ದೇವೆ. ಇದು ಫಸ್ಟ್ ತಗೊಂಡು ಬಂದ ಗಿಡಗಳಿವೆ. ತಗೊಂಡು ಬಂದ ನರ್ಸರಿ ಗಿಡ. ಅದರಲ್ಲಿ ಎಂತ ಎಲೆ ಮಾತ್ರ, ಅದರಲ್ಲಿ ಹೂ ಕಡಿಮೆ ಆಗ್ತದೆ ನೋಡಿ. ಮುಗ್ಗುಂಟು, ಎಲೆ ಇದು ತುಂಬ ಜಾಸ್ತಿ. ಅದಕ್ಕೆ ನಾನೇನು ಮಾಡಿದೆ, CODP ಸಂಸ್ಥೆಯಿಂದ ಕೊಟ್ಟ ಆ 2 ಗಿಡಗಳನ್ನು ದೊಡ್ಡ ಗಿಡಗಳಿಂದ ಕಟ್ಟಿಂಗ್ ಮಾಡಿ ನೆಟ್ಟು ಮಾಡಿದ ಗಿಡಗಳು. ಸೊ ಇದು ಫಸ್ಟಿಗೆ ನರ್ಸರಿಯಿಂದ ತಗೊಂಡು ಬಂದಂತಹ ಗಿಡಗಳು. ಈ ಗಿಡ ನೋಡಿ, ಫಸ್ಟಿಗೆ ಕೊಟ್ಟ ಗಿಡದಲ್ಲಿ ಇದು ಒಂದು ಗಿಡ ಇದ್ದದ್ದು. ಅದರ ಕಟ್ಟಿಂಗ್ ಮಾಡಿದ ಗಿಡಗಳನ್ನು ನಾನು ಬೆಳೆಸಿ ಈ ಥರ ಮಾಡಿ 60 ಗಿಡ ಮಾಡಿದ್ದೇನೆ. ಆ ಕಡೆ ಸಹ ಉಂಟು, 60 ಗಿಡ ಮಾಡಿದ್ದೇನೆ. ನಂತರ ನಾನೇನು ಮಾಡಿದೆ, ಖಾಲಿ ನಾನು ಮಲ್ಲಿಗೆ ಮಾಡಿ ಕೃಷಿ ಮಾಡಿ ಇದು ಮಾಡೋದಕ್ಕಿಂತ ಇನ್ನೊಬ್ಬರಿಗೆ ಹೆಲ್ಪ್ ಆಗುವುದ ಒಳ್ಳೆಯದಲ್ವ. ಅದಕ್ಕೋಸ್ಕರ ನಾನು ಈ ಗಿಡದ ಕಟ್ಟಿಂಗ್ ಮಾಡಿ ಚಿಕ್ಕ ಗಿಡಗಳನ್ನು ಮಾಡಿ ದೊಡ್ಡ ಪ್ಲಾಸ್ಟಿಕ್ ಬ್ಯಾಗಿಗೆ ಹಾಕಿ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಂ, ಸೊ ಫಸ್ಟಿಗೆ ತಗೊಂಡು ಬಂದದ್ದು ಗಿಡ ಅಲ್ಲಿದೆ. ಸೊ ಅಲ್ಲಿ ನೀವು ಇನ್ನೇನು ನೋಡ್ತಾ ಇದ್ದೀರಾ, ಅದು CODPಯಿಂದ ಕೊಟ್ಟಂಥ ಒಂದು ಗಿಡ. ಆ್ಯಂಡ್ ಒಂದು ಗಿಡದಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ದೀರಾ ಅಲ್ವಾ, ಕಟ್ಟಿಂಗ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ಇದೆ ಮಲ್ಲಿಗೆ ಗಿಡಗಳು. ಅದೇ ಒಂದು ಗಿಡಗಳು ಇದೆಲ್ಲ ಕಟ್ ಮಾಡಿ ಬೆಳೆಸಿದ್ದೀವಿ. ಮಲ್ಲಿಗೆ ಆಗ್ತಾ ಉಂಟು ನೋಡಿ. ಇಲ್ಲಿ ಈ ರೀತಿ ಮಲ್ಲಿಗೆ ಬರಬೇಕು. ಮಲ್ಲಿಗೆ ಮೊಗ್ಗು ಅಂದರೆ ಈ ಥರ ಇರಬೇಕು. ಸೊ ಒಂದು ಗಿಡದಲ್ಲಿ ಮೊಗ್ಗುಗಳು ಹೀಗಿರಬೇಕು ನೋಡಿ, ಈ ಥರ ಗಿಡ ಇಷ್ಟಕ್ಕೆ ಇರಬೇಕು. ಇದಕ್ಕಿಂತ ಉದ್ದ ಇದು ಕೇರಿ ಬೂರು ಅಂತೇಳಿ ಬರ್ತದೆ. ಅದು ಇದ್ದರೆ ಕಟ್ಟಿಂಗ್ ಮಾಡಿ ತೆಗಿಬೇಕು. ಮತ್ತು ಈ ಥರ ರೌಂಡ್ ಶೇಪಲ್ಲಿ ಗಿಡಗಳಿದ್ದರೆ ತುಂಬ ನೋಡಲಿಕ್ಕೆ ಸುಲಭ, ಕೊಯ್ಯಲಿಕ್ಕೆ ಕೂಡ ಸುಲಭ, ಚೆಂದ ಕಾಣ್ತದೆ. ಮತ್ತು ಗಿಡ ಒಳ್ಳೆಯದಾಗಿ ಪುಷ್ಟಿಕವಾಗಿ ಬೆಳೆಯುತ್ತದೆ ನೋಡಿ. ಇದು ಸಹ ಅದೇ ಗಿಡದಿಂದ ಮಾಡಿದ ಉಳಿದ ಗಿಡಗಳು. ಈಗ ನಾವು ಕಟ್ಟಿಂಗ್ ಮಾಡಿ ಇಡೋದು ನೋಡಿ ಈ ರೀತಿ. ಇದು ನಿನ್ನೆ ಹಾಕಿದ ಗಿಡಗಳು. ಈಗ ಬಿಸಿಲಾದ ಕಾರಣ ಸ್ವಲ್ಪ ಬಾಡಿದೆ. ಆದರೂ 1 ತಿಂಗಳಲ್ಲಿ ಅದಕ್ಕೆ ಬೇರು ಬರ್ತದೆ. 2ನೇ ತಿಂಗಳಲ್ಲಿ ನೆಟ್ಟು ನಾವು ಗಿಡಗಳನ್ನು ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಿ ಸೇಲ್ ಮಾಡುವಂಥದ್ದು. ಕೂಡ ಒಂದು ಗಿಡಗಳು ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಬೇಕು ಅಂತ ಹೇಳಿ. ಬಿಕಾಸ್ ಇವರು ಎಲ್ಲಿ ಬೇಕಿದ್ರು ಕಳಿಸಿಕೊಡ್ತಾರೆ. ಸೊ ಆಲ್ಮೋಸ್ಟ್ ತುಂಬ ಕಡೆ ಇವರು ಕಳಿಸಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಜನ ಬಂದು ತಗೊಂಡು ಹೋಗ್ತಾಯಿದ್ರು. ಆ್ಯಂಡ್ ನಿಮಗೆ ಕೂಡ ಬೇಕು ಅಂತ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.
ನನ್ನ ಈ ಒಂದು ವ್ಲಾಗನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆ್ಯಂಡ್ ಇನ್ ಕೇಸ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ಪೆಷಲಿ ನಾವು ಮಲ್ಲಿಗೆ ಕೃಷಿಯ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇವೆ. ಇನ್ ಕೇಸ್ ನಿಮಗೆ ಕೂಡ ಬೇಕು ಅಂತಾದರೆ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ನಿಮ್ಮ ಮುಂದೆ. ಅಲ್ಲಿ ತನಕ ಬಾಯ್.